ಇದ್ದಾವೆ ನನ್ನ ಮಕ್ಕಳು, ಮುದ್ದು ಮುದ್ದಾದ ಮಕ್ಕಳು ಅಂತ ಬಾಬಾ ನೋಡ್ತಾ ಮಗುಳ್ನತ್ತ ಅವರ ಛತ್ರ ಛಾಯೆಯಲ್ಲಿ ನಮ್ಮೆಲ್ಲರನ್ನ ಕೂರಿಸಿ, ಅಹಂ ನಹಿ ವಹಂ ನಹಿ ಲೇಕಿನ್ ರಹಮ್ ಕರೋ ಬಚ್ಚೆ. ಅಹಂ ಬೇಡ, ವಹಂ ಬೇಡ, ಆದರೆ ದಯೆ ಇಟ್ಕೊಳ್ರಿ, ದಯೆ ತೋರಿಸ್ರಿ. ಅಹಂ ಅಂದರೆ ಅಹಂಕಾರ, ವಹಂ ಅಂದರೆ ಸಂಶಯ, ಡೌಟ್, ಸ್ವಯಂನ ಮೇಲೆ ಡೌಟ್, ಸಂಸಾರದ ಮೇಲೆ ಡೌಟ್, ಪರಮಾತ್ಮನ ಜ್ಞಾನದ ಮೇಲೆ ಡೌಟ್, ಪರಮಾತ್ಮನ ಪರಿವಾರದ ಮೇಲೆ ಡೌಟ್ ಬೇಡ. ಅಹಂಕಾರ ಬೇಡ, ಜ್ಞಾನದ ಅಹಂಕಾರ ಬೇಡ, ಸ್ವಯಂ ದೇಹಾಭಿಮಾನದ ಅಹಂಕಾರ ಬೇಡ, ನಂದು ಅನ್ನುವುದರ ಅಹಂಕಾರ ಬೇಡ, ಆದರೆ ದಯಾ ಹೃದಯ ಆಗು ಮಗು ಅಂತಿದ್ದಾರೆ ಬಾಬ್ರವರು. ಅವ್ರು ಹಾಗೆ ಅಪ್ಪಂಗೆ ತಕ್ಕಂತೆ ಮಕ್ಕಳನ್ನು ಮಾಡ್ತಾನಲ್ಲ ಅವನಪ್ಪ, ಅಲ್ವಾ ಸುಜಾತಕ್ಕವ್ರಿಗೆ? ಅಪ್ಪನ ತಕ್ಕ ಮಕ್ಕಳನ್ನ ರೆಡಿ ಮಾಡ್ತಾ ಇದ್ದಾರೆ, ಹೌದಲ್ವ ಅಪ್ಪಾಜಿಯವರು? ತಂದೆಗೆ ತಕ್ಕ ಮಕ್ಕಳು, ಹೌದಲ್ವ ಸಿದ್ಧಲಿಂಗೇಶ್ವರವ್ರೆ? ತಂದೆಗೆ ತಕ್ಕ ಮಗ ಅಲ್ವಾ? ಎಲ್ಲರೂ ತಂದೆದ ತಕ್ಕ ಮಕ್ಕಳು, ಹೌದು ಅಲ್ವ? ನಾವೆಲ್ಲರೂ ಅವ್ರು ಹಾಗೆ ನಮ್ಮ ಕ್ಯಾರೆಕ್ಟರ್ಸ್, ಗುಣಗಳು, ಅವ್ರು ಏನು ಕರ್ತವ್ಯ ಅದು ನಮ್ಮ ಕರ್ತವ್ಯ. ಸ್ವೀಕಾರ ಇದೆಯಲ್ಲ ಎಲ್ರಿಗೂ. संगम युगी ब्राह्मणों के मुख से मेहनत है व मुश्किल है, यह शब्द मुख से क्या लेकिन संकल्प में भी नहीं आ सकता. ಏನು ಹೇಳಿದ್ರು ಅಪ್ಪಾಜಿ? ಸಂಗಮಯುಗಿ ಬ್ರಾಹ್ಮಣರ ಮುಖದಿಂದ, ಬಾಯಿಂದ ಪರಿಶ್ರಮ ಇದೆ, ಕಷ್ಟ ಇದೆ. ಈ ಶಬ್ದ ಮುಖದಿಂದ ಅಷ್ಟೇ ಅಲ್ಲ, ಸಂಕಲ್ಪದಲ್ಲೂ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೆ? ಸಂಗಮಯುಗಿ ಬ್ರಾಹ್ಮಣರ. ನಾವೆಲ್ಲರೂ ಸಂಗಮಯುಗಿ ಬ್ರಾಹ್ಮಣರು, ಹೌದೋ ಅಲ್ವೋ? ಸಂಗಮಯುಗಿ ಬ್ರಾಹ್ಮಣರು ಹೌದಲ್ವಾ? ಶ್ರೀದೇವಕ್ಕ ಸಂಗಮಯುಗಿ ಬ್ರಾಹ್ಮಣ, ಹೌದೋ ಅಲ್ವೋ? ಸಂಗಮಯುಗಿ ಬ್ರಾಹ್ಮಣ. ಸಂಗಮಯುಗಿ ಬ್ರಾಹ್ಮಣ ಮಕ್ಕಳ ಮುಖದಿಂದ, ಬಾಯಿಂದ ಪರಿಶ್ರಮ ಇದೆ, ಕಷ್ಟ ಇದೆ ಎಂಬ ಶಬ್ದ ಮುಖದಿಂದ ಅಷ್ಟೇ ಅಲ್ಲ ಮಕ್ಕಳೇ, ಮುಖದಿಂದನೂ ಅಲ್ಲ, ಸಂಕಲ್ಪದಲ್ಲೂ ಬರಬಾರ್ದು, ಬರಲಿಕ್ಕಿಲ್ಲ, ಬರ್ಕೂಡ್ದು ಅಂತಾರೆ ಅಪ್ಪಾಜಿ. ಬಾಬಾ ನೋಡ್ತಾ ಇದ್ದಾರೆ, ಪ್ರತಿಯೊಂದು ಮಕ್ಕಳನ್ನ ನೋಡ್ತಾ ಇದ್ದಾರೆ. तो इस वर्ष का विशेष अटेंशन सदा सहज योगी. ಈ ವರ್ಷದ ಅಟೆನ್ಷನ್ ಏನು? ಸದಾ सहज योगी. जैसे बाप को बच्चों पर रहम आता है, वैसे स्वयं पर भी रहम करो और सर्व प्रति भी रहम दिल बनो. ನೋಡಿ ಏನು ಹೇಳಿದ್ರು ಬಾಬಾ? ಈ ವರ್ಷ ವಿಶೇಷ ಅಟೆನ್ಷನ್ ಏನು ಇಟ್ಕೊಳ್ಳೋಕೆ ಹೇಳ್ತಿದ್ದಾರೆ ಅಪ್ಪಾಜಿಯವರು? ಸಹಜ ಯೋಗಿ, ಸದಾ ಸಹಜ ಯೋಗಿ ಆಗ್ರಿ ಮಕ್ಕಳೇ. ಹೇಗೆ ತಂದೆಯು ಮಕ್ಕಳ ಮೇಲೆ ದಯೆ, ಬಾಬಾ ಅಪ್ಪಾಜಿಗೆ ಮಕ್ಕಳ ಮೇಲೆ ದಯೆ ಬಂತು, ಪ್ರೀತಿ ತೋರಿಸ್ತಾರಲ್ವ, ನನ್ನ ಮಕ್ಕಳು ಅಂತ ಬರ್ತಾರೆ ನೋಡಿ. ಬಾಬಾ ಹುಡ್ಕೊಂಡು ಬರ್ತಾರೆ, ಇಲ್ಲಾಂದ್ರೆ ನಿಮ್ಮನ್ನು ಸೆಳಿತಾರೆ ಒತ್ತನಕ್ಕೆ. ಸೂಕ್ಷ್ಮವಾಗಿ ನೀವು ಸಂಘಟನೆಯಲ್ಲಿ ಬರದೇ ಇದ್ದರೂ ಕೆಲವೊಂದು ಮಕ್ಕಳನ್ನ ಸೂಕ್ಷ್ಮವಾಗಿ ಸೆಳೆದಿರ್ತಾರೆ. ವಿಜಯಲಕ್ಷ್ಮಿ ಅಕ್ಕವ್ರನ್ನ ಈ ದಿನ ಸೆಳೆದಿದ್ರು ಬಾಬಾ ಮಧ್ಯಾಹ್ನ. ಭಲೇ ನೀವು ಬಂದಿಲ್ಲ, ಆದರೆ ಬಾಬಾ ಇತ್ತು, ಬಾಬನ ಸಂಘದಲ್ಲಿ ಬಂದಿದ್ರಿ ನೀವು. ಹಾಗೆ ಕೆಲವೊಂದು ವಿಶೇಷ ಮಕ್ಕಳು ಯಾರೆಲ್ಲ ಇದ್ದೀರಿ ಅವ್ರನ್ನೆಲ್ಲರನ್ನು ಬಾಬಾ ವಚನದಲ್ಲಿ ಕೂರಿಸ್ಕೊಂಡು ಮಾತನಾಡ್ತಾ ಶಕ್ತಿ ತುಂಬ್ತಾರೆ ಇರ್ತಾರೆ. ಪ್ರೀತಿ ಇದೆ ಅವರಿಗೆ, ದಯಾ ಹೃದಯ ಇದ್ದಾರೆ ಅವರು. ಓಕೆ, ಸ್ವಯಂ ಪ್ರತಿ ನೀವೇನಾಗಬೇಕು? ಬಾಬಾ ಏನು ಹೇಳಿದರು ಮೊದಲು? ಹೇಗೆ ಪರಮಾತ್ಮ ತಂದೆ ಮಕ್ಕಳ ಮೇಲೆ ದಯೆ ಬರ್ತಿದೆ ಅವರಿಗೆ, ಹಾಗೆ ಸ್ವಯಂನ ಮೇಲೆ ನೀವು ದಯೆಯನ್ನು ತೋರಿಸ್ರಿ. ಹಾಗೂ ಸರ್ವ ಆತ್ಮಗಳ ಪ್ರತಿ ದಯಾ ಹೃದಯಿಯಾಗಿ ಅಂದ್ರಪ್ಪಾಜಿ. ಟೈಟಲ್
ರಹಮ್ ದಿಲ್ ಕಾ ತೋ ಆಪ್ ಸಬ್ಕಾ ಭಿ ಹೈನಾ. ಬಾಬಾ ಕೇಳ್ತಾರೆ ಎಲ್ರದ್ದು ಟೈಟಲ್ ಹೌದು ಅಲ್ವಾ ಇದು? ದಯಾಹೃದಯಿ, ನಾನು ಆತ್ಮ ದಯಾಹೃದಯ ರಹಮ್ ದಿಲ್ ಆಗಿದ್ದೇನೆ. ಇದು ಟೈಟಲ್ ನಿಮ್ದು ಹೌದು ಅಲ್ವ ಮಕ್ಕಳೇ? ದಯೆ ಬರ್ತದಲ್ವಾ? ಭಲೆ ನಿಮಗೆ ಅವರು ಎಷ್ಟೋ ತೊಂದರೆ ಮಾಡಿದ್ದಾರೆ, ಆದರೂ ಕೂಡ ನಿಮ್ಮ ಬಗ್ಗೆ ಏರುಪೇರು ಮಾಡಿದ್ದಾರೆ, ಆದರೂ ಕೂಡ ನಿಮಗೆ ದಯೆ ಬರ್ತದಲ್ವಾ? ದಯೆ ಬರ್ತದೋ ಇಲ್ಲೋ? ಬರ್ತದಲ್ವಾ? ದಯೆ ಬರ್ತದೆ. ನಿಮ್ಮ ಟೈಟಲೇ ದಯಾಹೃದಯಿ. ಲೇಕಿನ್ ಬಾಬಾ ಹೇಳ್ತಾರೆ रहम दिल का तो आप सबका भी है ना टाइटल, अपना टाइटल याद है ना? ನಿಮ್ಮೆಲ್ಲರಿಗೂ ನಿಮ್ಮ ಟೈಟಲ್ ನೆನಪಿದೆಯಲ್ವಾ? ಒಮ್ಮೊಮ್ಮೆ ದಯಾಹೃದಯ ಹಿಂಗಾಗ್ಬಿಡ್ತೀವಿ ಅಂದರೆ ನಾವು ಎಷ್ಟು ದಯೆ ಬರ್ತದೆ ಅಂದರೆ ಶ್ರೀಮತದ ಅಪೋಸಿಟ್ ಕೂಡ ಕೆಲಸ ಮಾಡಿಬಿಡ್ತೀವಿ ನಾವು. ದಯೆ ಬಂದು ಬಾಬಾ ನನಗೆ ಕಡ್ಕೊಳಕ್ಕಾಗ್ತಿಲ್ಲ, ಇವ್ರಿಗೆ ಏನಾದರೂ ಒಂದು ಮಾಡ್ಬೇಕು ಅನ್ನಿಸ್ತಿದೆ, ಮಾಡಿಬಿಡ್ತೀನಪ್ಪ, ಸಾರಿ ಬಾಬಾ. ಬಾಬನಿಗೆ ಸಾರಿ ಹೇಳಾದರೂ ದಯೆ ಮಾಡ್ತೀವಿ ನಾವು. ಅಂಥ ದಯೆ ಹೃದಯ. ಬಾಬನ ಮಕ್ಕಳೇ ಹಿಂಗೆ ಮಾಡೋದು ಜಾಸ್ತಿ. ಹೌದು ಅಲ್ವ? ಹಿಂಗೆ ಮಾಡ್ತೀರಿ ತಾನೆ? ಯಾರೂ ಒಪ್ಕೊಳ್ಳಲ್ಲ, ಬಟ್ ಮಾಡ್ತೀರಿ. ಬಾಬಾ ನೋಡಿದ್ದಾರೆ. ಒಪ್ಕೊಳ್ಳೋದು ಕಡಿಮೆ, ಆದರೆ ಪಕ್ಕ ಮಾಡ್ತೀರಿ ನೀವು. ನೋಡ್ಬೇಕಾದ್ರೆ ವಿಚಾರ ಮಾಡಿ ನೋಡ್ರಿ. ಇದು ಬಾಬನ ಶ್ರೀಮತದ ಅಪೋಸಿಟ್ ಅಂತ ಗೊತ್ತಿದ್ದು ಬಾಬಾ ಪಾಪ ಬಾಬಾ ಪ್ಲೀಸ್ ಬಾಬಾ ಇದೊಂದು ಸಾರಿ ಹೆಲ್ಪ್ ಮಾಡ್ತೀನಿ ಬಾಬಾ ಅವರಿಗೆ. ಮಾಡ್ತೀರಿ ನೀವು, ಪಕ್ಕ ಹೆಲ್ಪ್ ಮಾಡ್ತೀರಿ ನೀವು. ಯಾಕೆ ಅಂದರೆ ಅಷ್ಟು ಬಾಬನ ಸಮಾನ ದಯಾಹೃದಯ. ಬಾಬಾ ನೋಡಿ ನಾವು ಎಂಥೆಂಥ ತಪ್ಪುಗಳು ಮಾಡಿದರೂ ನಮ್ಮ ಮೇಲೆ ದಯೆ ಬರ್ತದೆ ಅವನಿಗೆ. ಎಂಥೆಂಥ ತಪ್ಪು ಮಾಡಿದರೂ ದಯೆ ಬರ್ತದೆ. ಅಪ್ಪ ಅಲ್ವಾ, ನನ್ನ ಮಗು ಅಲ್ವಾ, ತರಸ್ ಪಡ್ತಾ ಹೇ. ಇಷ್ಟು ಪ್ರೀತಿಯಿಂದ ನನ್ನ ಮಗು ಅಲ್ವಾ ಅಂತ ಭಾಳ ಅಂತರಾಳದ ದಯೆ ಬರ್ತದೆ ಅವನಿಗೆ. ನೀವೇನೇ ರೂಲ್ಸ್ ಉಲ್ಟಾ ಮಾಡಿರಿ, ಏನೇ ಮಾಡಿರಿ, ಬಾಬನ ಮಕ್ಕಳು ಒಂದು ಸಾರಿ ಬಾಬಾ ಆದರೆ ಬಾಬನ ಮಕ್ಕಳು ನೀವು. ಆದರೆ ದಯೆ ಮಾತ್ರ ಪಕ್ಕ ಬರ್ತದೆ ಪರಮಾತ್ಮನಿಗೆ. ಹಾಗೆ ಅಪ್ಪನ ತಕ್ಕಂಥ ಮಕ್ಕಳಲ್ವ ನೀವೆಲ್ಲ. ओके ना? रहम दिल का आप सबका भी है ना, अपना टाइटल याद है ना, लेकिन रहम दिल बनने के बदले एक छोटी सी गलती करते हो. ಅಂಡರ್ಲೈನ್ ಮಾಡಿಕೊಡ್ರಿ. ಈಗ ಬಾಬಾ ಪಾಠ ಕಲಿಸ್ತಾ ಇದ್ದಾರೆ ಈಗ ಅಪ್ಪಾಜಿ, ಸದ್ಗುರು, ಟೀಚರ್. ಈ ವರದಾನ ಎಲ್ಲ ಕೊಟ್ಟಾಯಿತು ಸದ್ಗುರು. ಅಪ್ಪಾಜಿನೂ ಪಾತ್ರ ಆಯ್ತು ಈಗ ಟೀಚರ್. ಟೀಚರ್ ರೂಪದಲ್ಲಿ ಬಂದ್ರಿ. ಈಗ ಏನು ಹೇಳ್ತಿದ್ದಾರೆ? ಒಂದು ತಪ್ಪು ಮಾಡ್ತೀರಿ ನೀವು, ಚಿಕ್ಕದಾದ ತಪ್ಪು ಮಾಡ್ತೀರಿ. ದಯಾಹೃದಯ ಆಗುವುದರ ಬದಲಾಗಿ ಚಿಕ್ಕ ತಪ್ಪು ಮಾಡ್ತೀರಿ. ಏನು ಅದು ನೋಡಿದ್ದಾರೆ. ಕೆಲವೊಂದು ಸಾರಿ ಆಗುತ್ತೆ ಮಕ್ಕಳು. ಯಾರು ಓವರ್ ದಯ ಇದ್ದೀರಿ ಅವರೇ ಇಂಥದ್ದು ಮಾಡ್ತೀರಿ. ಬಾಬನ ಸಮಾನ ಯಾರು ಆಗ್ತಾ ಇದ್ರೆ ಅವರೇ ಇಂಥದ್ದು ಮಾಡ್ತೀರಿ. ಏನದು? ಸ್ಟೇಜ್ ನೋಡ್ತಾರಲ್ಲ ಬಾಬಾ, ಏನು ಮಾಡ್ತಿರ್ಬೋದು ನಾವು ಅಂಥದ್ದು ಚಿಕ್ಕದಾದ ತಪ್ಪು ಮಾಡ್ತೀರಿ. ರಹಮ್ ಭಾವಕ್ಕೆ ಬಜಾಯ್ ಅಹಂ ಭಾವ ಮೇ ಆ ಜಾತೆ ಹೋ. ದಯಾ ಹೃದಯದ ಬದಲಾಗಿ ಅಹಂ ಭಾವದಲ್ಲಿ ಬಂದು ಬಿಡ್ತೀರಿ. ಅಯ್ಯೋ ಪಾಪ ಅನ್ನುವ ಜಾಗದಲ್ಲಿ ಎಲ್ಲ ನಾನೇ ಇವರಿಗಿದು ಮಾಡಿದ್ದೀನಿ ಅಂತ ಅಹಂ ಭಾವದಲ್ಲಿ ಬಂದುಬಿಡ್ತದೆ. ಇದನ್ನು ನೋಡ್ಬಿಟ್ಟಿದ್ದಾರೆ ಅಪ್ಪಾಜಿಯವರು. रहम भाव के बजाय अहम भाव में आ जाते हो. ದಯೆ ತೋರಿಸ್ಬೇಕಾಗಿರೋ ಸಮಯ ಬಂದಿರ್ತದೆ. ಸಮ್ಟೈಮು ಎಷ್ಟಂತ ದಯೆ ತೋರಿಸ್ಬೇಕು ಅನ್ನೋ ಅಹಂಕಾರ ಬಂದ್ಬಿಡ್ತದೆ. ಅದಕ್ಕೆ ಇದೊಂದು ತಪ್ಪು ಮಾಡ್ತೀರಿ ಮಕ್ಕಳೇ, ನಾನು ನೋಡಿದ್ದೀನಿ ಅಂತಾರೆ ಬಾಬಾ. ತೋ ರಹಂ ಭೂಲ್ ಜಾತೆ ಹೋ, ದಯೆಯನ್ನು ಮರೆತು ಬಿಡ್ತೀರಿ. तो रहम भूल जाते हो. कोई अहम भाव में आ जाते हैं, कोई वहम भाव में आ जाते हैं. ಕೆಲವೊಬ್ಬರು ಅಹಂಕಾರ ಭಾವದಲ್ಲಿ ಬರ್ತಾರೆ, ಇನ್ನು ಕೆಲವೊಬ್ಬರು ವಹಂ ಅಂದರೆ ಸಂಶಯದ ಭಾವದಲ್ಲಿ ಬಂದುಬಿಡ್ತೀರಿ. ಸಂಶಯ ಬಂದ್ಬಿಡ್ತದೆ ನಿಮಗೆ. ಪತಾ ನಹಿ ಪಹುಂಚ್ ಸಕೆಂಗೆ ಕಿ ನಹಿ ಪಹುಂಚ್ ಸಕೆಂಗೆ, ಈ ಥರ ಸಂಶಯ ಶುರು ಆಗ್ತದೆ. ಇಷ್ಟೆಲ್ಲ ಮಾಡ್ತೀವಿ ಗೊತ್ತಿಲ್ಲ, ಈ ಪರೀಕ್ಷೆಗಳ ಆಧಾರದ ಮೇಲೆ ನನಗೆ ಸಂಶಯ ಬರಲಿಕ್ಕೆ ಶುರು ಆಗಿಬಿಟ್ಟಿದೆ ಬಾಬಾ. ಯಾಕಾದರೂ ಬಾಬಾ ನಿನ್ನ ಮಗು ಆದ್ನೋ, ಹೊರಗಡೆಯವರು ಚೆನ್ನಾಗೇ ಇದ್ದಾರೆ ಬಾಬಾ. ಈ ಥರದ ಒಂದು ವ್ಯಹಂ ಬರ್ತದೆ ನಮ್ಮಲ್ಲಿ, ಸಂಶಯ ಬರ್ತದೆ ಸ್ವಯಂನ ಮೇಲೆ. ಇನ್ನು ಕೆಲವೊಬ್ಬರು ಅಹಂಕಾರದಲ್ಲಿ ಬಂದುಬಿಡ್ತೀವಿ, ನಾನೇ ಕರೆಕ್ಟು. ಬಾಬನ ಶ್ರೀಮತ ಬಿಟ್ಟು ನಮ್ಮ ಮನ ಮತದಂತೆ ನಡೆದು ಬಿಡ್ತೀವಿ. ಅಹಂಕಾರ ಬಂದುಬಿಡ್ತದೆ, ಅಹಂಭಾವ.
ಅರ್ಥ ಮಾಡ್ಕೊಳ್ತಾ ಇದ್ವಿ ನಾವೆಲ್ಲರೂ. 5 ಸಂಶಯ ಇಲ್ಲಾಂದರೆ ಅಹಂಕಾರ ಬರ್ತದೆ, 2ರಲ್ಲಿ 1 ಬರ್ತದೆ ಮಕ್ಕಳೇ. ಚಿಕ್ಕ ತಪ್ಪು ಮಾಡಿಬಿಡ್ತೀರಿ ಅಂತಾರೆ ಬಾಬ್ರವರು. कोई वहम भाव में आ जाते, कोई अहम भाव में आ जाते हैं, पता नहीं पहुंच सकेंगे कि नहीं पहुंच सकेंगे. ನಾವು ಸ್ವರ್ಗ ತಲುಪುತ್ತೀವೋ ಇಲ್ಲೋ, ಸಂಪೂರ್ಣ ಸ್ಟೇಜ್ ಬರ್ತೀವೋ ಇಲ್ಲೋ, ಇವು ಪರೀಕ್ಷೆಗಳು ನೋಡೋರು ಎಷ್ಟೊಂದು ಬರ್ತಾ ಇದೆ, ಎಲ್ಲಿ ಆಗುತ್ತೋ ಇಲ್ಲೋ ಅಂತ ಹಿಂಗೆ ನಿಮ್ಮಷ್ಟಕ್ಕೆ ನೀವು ಸಂಶಯದಲ್ಲಿ ಬಂದು ಬಿಡ್ತೀರಿ ಮಕ್ಕಳೇ. ಯಥಾರ್ಥ ಮಾರ್ಗ ಇದೆಯೋ ಇಲ್ಲೋ ಈ ಥರ ಸಂಶಯ ಬರಲಿಕ್ಕೆ ಶುರು ಆಗ್ತದೆ. ಭಲೇ ಎಲ್ರಿಗೂ ಕಾನ್ಫಿಡೆನ್ಸ್ ಇದೆ. ಈಗ ಮುಂಬರುವ ದಿನಗಳಲ್ಲಿ ಪರೀಕ್ಷೆಗಳು ಹೆಂಗೆ ಬರ್ತಾವಂದರೆ ನಿಮ್ಮ ನಿಶ್ಚಯದ ಫೌಂಡೇಶನನ್ನು ಚೆಕ್ ಮಾಡಿಬಿಡುವಂಥ ಪರಿಸ್ಥಿತಿಗಳು ಬರ್ತದೆ, ಸಿಚುವೇಶನ್ಸ್ ಕ್ರಿಯೇಟ್ ಆಗ್ತವೆ. ನಿಶ್ಚಯ ಚೆಕ್ ಮಾಡ್ತಾರಲ್ವ ಅಪ್ಪವರು, ಸ್ಟ್ರಾಂಗ್ ನಿಶ್ಚಯ ಬೇಕು, ಶೇಕ್ ಮಾಡಿಬಿಡ್ತವೆ. ಅಂಥ ಪರೀಕ್ಷೆಗಳು ಬರ್ತವೆ. ಆ ಸಮಯದಲ್ಲೂ ಕೂಡ ನಿಮ್ಮ ನಿಶ್ಚಯ ಇತ್ತು, ಗೆದ್ರಿ. 1 ಸೆಕೆಂಡಿನಲ್ಲಿ ಪಾಸ್ ವಿತ್ ಆನರ್. 1 ಸೆಕೆಂಡಿನಲ್ಲೇ ಇರ್ತದೆ ಎಲ್ಲ ಪರೀಕ್ಷೆ. ಅಂಥ ಹೈಯೆಸ್ಟ್ ಪರೀಕ್ಷೆಗಳು ಬರ್ತವೆ. ಓಕೆ, ಅದಕ್ಕೆ ಬಾಬಾ ಯಥಾರ್ಥ ಮಾರ್ಗ ಇದೆಯೋ ಇಲ್ಲೋ, ತಲುಪ್ತೀವೋ ಇಲ್ಲೋ, ಸಂಪೂರ್ಣ ಆಗ್ತೀವೋ ಇಲ್ಲೋ, ಫರಿಸ್ತಿಗಳಾಗ್ತೀವೋ ಇಲ್ಲೋ, ಬ್ರಾಹ್ಮಣರಿಂದ ಫರಿಸ್ತಿಗಳು, ಫರಿಸ್ತಿಯಿಂದ ದೇವತೆಗಳಾಗ್ತೀವೋ ಇಲ್ಲೋ, ಇನ್ನೂ ಪರಮಧಾಮಕ್ಕೆ ಮನಸ್ಸು ಬುದ್ಧಿ ಹೋಗ್ತಾನೇ ಇಲ್ಲ. ಇವರೆಲ್ಲ ಅನುಭವ ಮಾಡ್ತೀನಿ ಅಂತ ಹೇಳ್ತಾರೆ, ನಂಗೆ ಇನ್ನೂ ಅನುಭವ ಆಗ್ತಾ ಇಲ್ಲ, ಆಗುತ್ತೋ ಇಲ್ಲೋ, ಈ ಮಾರ್ಗ ಸರಿ ಇದೆಯೋ ಇಲ್ಲೋ, ಬರೀ ಇಮ್ಯಾಜಿನೇಷನ್ ಮಾಡ್ಕೊಳ್ತಾರೋ ಏನೋ, ಯಾವ ಥರನೋ ಏನೋ, ಈ ಥರ ಸಂಶಯದಲ್ಲಿ ಬಂದುಬಿಡ್ತೀರಿ ಅಂತಾರೆ ಬಾಬಾ. ಈ ಥರ ಅನೇಕ ಪ್ರಕಾರದ ಸ್ವಯಂನ ಪ್ರತಿ ವಹಂ ಭಾವ್ और कभी कभी ನಾಲೆಜ್ ಗೆ ಪ್ರತಿ ವಹಂ ಭಾವ್. ನೋಡಿ ಬಾಬಾ ಏನು ಹೇಳ್ತಿದ್ದಾರೆ, ನಿಜವಾಗ್ಲೂ ಬರ್ತದೆ. ಅಪ್ಪಾಜಿ ಈ ದಿನ ಹಿಂಗೆ ಹೇಳಿದ್ರು, ಈ ದಿನ ಹಿಂಗೆ ಹೇಳಿದ್ರು, ಯಾಕೆ ಅಂತ ಸಂಶಯ ಬಂದ್ಬಿಡ್ತದೆ. ಇಲ್ಲಿ ಹಿಂಗೆ ಹೇಳಿದಾರೆ, ಇಲ್ಲಿ ಯಾಕೆ ಹಿಂಗೆ ಹೇಳಿದ್ದಾರೆ, ಸಂಶಯ ಬಂದ್ಬಿಡ್ತದೆ. ಬರುವಂಥ ಸಮಯ ಬರ್ತದೆ, ಬಂದು ಹೋಗಿರ್ಬೇಕು ಕೆಲವೊಬ್ರಿಗೆ ಆಲ್ರೆಡಿ. ಇನ್ನೂ ಜೋರು ಬರ್ತವೆ, ಸೂಕ್ಷ್ಮವಾಗಿ ಬರ್ತವೆ. ಬಾಬಾ ಅಲರ್ಟ್ ಮಾಡ್ತಾ ಇದ್ದಾರೆ ನಮ್ಮೆಲ್ಲರೂ. ಇದು ಯಥಾರ್ಥ ಮಾರ್ಗ ಇದೆಯೋ ಇಲ್ಲೋ, ಅನೇಕ ಪ್ರಕಾರದ ಸ್ವಯಂನ ಪ್ರತಿ ವಹಂ, ನಿಮ್ಮ ಸ್ವಯಂನ ಪ್ರತಿನೇ ಸಂಶಯದ ಭಾವ, ಆವಾಗವಾಗ ನಾಲೆಜ್ನ ಪ್ರತಿ ಸಂಶಯದ ಭಾವ ಬಂದ್ಬಿಡ್ತದೆ. ಇಸ್ಲಿಯೇ ರಹಮ್ ಕಾ ಭಾವ್ ಬದಲ್ ಜಾತಾ ಹೇ. ಹಾಗಾಗಿ ಏನಾಗ್ತದೆ, ನೀವು ದಯೆ ತೋರಿಸುವುದರ ಬದಲಾಗಿ ಚೇಂಜ್ ಆಗಿಬಿಡ್ತದೆ, ವಹಂ ಬಂದುಬಿಡ್ತದೆ. ಅಲ್ಲಿ ದಯೆ ಬದಲಾಗಿ ವಹಂ, ಅಹಂ ಬರ್ತದೆ. ಅಹಂ ಅಂದರೆ ಅಹಂಕಾರ ಬಂದುಬಿಡ್ತದೆ. ದಯೆ ಬದಲಾಗಿ ಅಹಂಕಾರ ಬಂದ್ಬಿಡ್ತದೆ. ಸಮಜಾ, ತಿಳ್ಕೊಂಡ್ರ ಮಕ್ಕಳೇ ಅಂತಾರೆ ಅಪ್ಪಾಜಿ. ದಿಲ್ ಶಿಕಸ್ತ್ ನಹಿ ಬನೋ ಲೇಕಿನ್ ಸದಾ ಡ್ಯಾಶ್ ಬನೋ. ಯಾವ ಫರಿಸ್ತಾ ಇದನ್ನ ಡಿಕೋಡ್ ಮಾಡ್ತೀರಿ ನೋಡೋಣ. ಬಾಬಾ ನೋಡ್ತಾ ಇದ್ದಾರೆ. ಎವ್ರಿ ಡೇ ಒಂದು ಕ್ವಶನ್ ಮಧ್ಯದಲ್ಲಿ ಕೇಳ್ತಾರೆ ಬಾಬರು, ಚುರುಕುಗೊಳಿಸ್ಲಿಕ್ಕೆ. ಮಕ್ಕಳು 5-6 ವರ್ಷದಿಂದ ಬಾಬಾನು ವಾಣಿ ಕೇಳ್ತಾ ಇದ್ದೀರಿ. ವ್ಯಕ್ತವಾಣಿ, ಸಾಕಾರವಾಣಿ ಎಲ್ಲದರಲ್ಲೂ ಎಕ್ಸ್ಪರ್ಟ್ ಇದ್ದೀರಿ ಎಲ್ಲರೂ. ದಿಲ್ ಸಿಕ್ಕಸ್ತ್ ನಹಿ ಬನೋ ಲೇಕಿನ್ ಸದಾ ಡ್ಯಾಶ್ ಬನೋ. ದಿಲ್ ಸಿಕ್ಕಸ್, ಹೃದಯ ವಿಧೀರ್ಣರಾಗಬೇಡ್ರಿ, ಆದರೆ ಸದಾ ಡ್ಯಾಶ್ ಆಗ್ರಿ. ಏನಾಗ್ತೀರಿ? ದಯಾ ಆಗಿ ಅಂತನ. ಹೃದಯ ವಿಧೀರ್ಣರಾಗಬೇಡ್ರಿ, ಆದರೆ ಸದಾ ಡ್ಯಾಶ್ ಆಗ್ರಿ. ದಯಾ ಹೃದಯಾಗಿ, ದಯಾ ಹೃದಯಾಗಿ, ಸುಖದಾಯಿಯಾಗಿ, ಹೃದಯವಾಗಿ, ದಯಾ ಹೃದಯವಾಗ್ರಿ, ಮಧುರರಾಗ್ರಿ, ದಾತ. ಏನು ಕೇಳ್ತಿದ್ರಪ್ಪಾಜಿ? ಎಕ್ಸಲೆಂಟ್, ಛೋಟಾ ಫರಿಸ್ತಾ, ವಂಡರ್ಫುಲ್, ಎಕ್ಸಲೆಂಟ್. ರಾಧಿಕಾ ಅಕ್ಕವರು ಏನು ಹೇಳಿದ್ರು ಗೊತ್ತಾ ಬಾಬಾ? ದಿಲ್ ಶಿಕಸ್ತ್ ನಹಿ ಬನೋ ಲೇಕಿನ್ ಸದಾ ದಿಲ್ ತಖ್ತ್ ನಶೀನ್ ಬನೋ. ಹೃದಯ ಸಿಂಹಾಸನ ಅಧಿಕಾರಿ ಆಗ್ರಿ ಅಂದರು ಬಾಬರವರು. ಹೃದಯ ವಿಧೀರ್ಣರಾಗಬೇಡ್ರಿ, ಹೃದಯ ಸಿಂಹಾಸನ ಅಧಿಕಾರಿಗಳಾಗ್ರಿ. ರಾಧಿಕಾ ಅಕ್ಕವರು ಎಕ್ಸಲೆಂಟ್. ಬಾಬಾ ವಿಶೇಷ ತಾಕತ್ ಭರಿತ ದೃಷ್ಟಿ, ಟೋಲಿಯನ್ನು ತಿನ್ನಿಸ್ತಾ ಇದ್ದಾರೆ, ದೃಷ್ಟಿ ಕೊಡ್ತಾ ಅನುಭವ ಮಾಡ್ತಾ ಇದ್ದೀರಿ. ತೋ ಆವಾಗವಾಗ ಎವ್ರಿ ಡೇ ಬಾಬಾ 1-2 ಕ್ವಶನ್ಸ್ ಕೇಳ್ತಾರೆ. ಯಾವ ಮಗು ಆನ್ಸರ್ ಮಾಡ್ತದೆ ಆ ಮಗುವಿಗೆ ಟೋಲಿ ತಿನ್ನಿಸ್ತಾರೆ, ದೃಷ್ಟಿ. तो समझा इस वर्ष में क्या करना है, इस वर्ष का होमवर्क दे रहे हैं. ಈ ವರ್ಷಕ್ಕೆ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ.
ಅಂತಾರೆ ಅಪ್ಪಾಜಿ. ಸಹಜ ಯೋಗಿ ಬನೋ, ರಹಮ್ ದಿಲ್ ಬನೋ, ಔರ್ ದಿಲ್ ತಖ್ತ್ ನಶೀನ್ ಬನೋ. 3 ಹೋಮ್ವರ್ಕ್ ಕೊಟ್ರಪ್ಪ ಅವರು. ಆಲ್ರೆಡಿ ಹೋಮ್ವರ್ಕ್ ಯಾರೆಲ್ಲ ಮಾಡ್ತಾ ಇದ್ರಿ ಬಾಬಾ ನೋಡ್ತಾ ಇರ್ತಾರೆ, ಎಲ್ಲರೂ ಕಂಪ್ಲೀಟ್ ಮಾಡ್ತಾ ಇದ್ದೀರಿ. ಭಾಳ ಯಥಾರ್ಥವಾಗಿ ಯಾರು ಕೇಳದೇ ಇರಲಿ ನಮ್ಮಪ್ಪ ಅಂತ ನೋಡ್ತಾ ಇರ್ತಾರೆ ಅನ್ನುವಂತಹ ನಿಶ್ಚಯ ಬುದ್ಧಿ ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ರೆ ಪಕ್ಕಾ ಹೋಮ್ವರ್ಕ್ ಮಾಡ್ತಾ ಇದ್ದಾರೆ. ಎಕ್ಸಲೆಂಟ್, ಬಾಬಾ ನೋಡ್ತಾ ಇರ್ತಾರೆ ನೋಡಿ. ಯಾರೆಲ್ಲ ಹೋಮ್ವರ್ಕ್ ಮಾಡ್ತಾಯಿದ್ರಿ, ಕೇಳದೇ ಇರಲಿ, ನಾನು ಮಾತ್ರ ಮಾಡ್ತಾ ಇದ್ರಲ್ಲ, ವೆರಿ ಗುಡ್. ಬಾಬಾ ನೋಡ್ತಾ ಇದ್ದಾರೆ. ನಂಬರ್ 1 ಫರಿಸ್ತಿಗಳಾಗೋರಿದ್ದೀರಿ ನೀವು ಸದ್ಯದಲ್ಲೇ. ಬಾಬಾ ನೋಡ್ತಾ ಇದ್ದಾರೆ ಬೆನ್ನು ಹತ್ತಿ. ಪಕ್ಕಾ ಪವರ್ಫುಲ್ ಏಂಜಲ್ಸ್ ನೀವು. ಯಾವುದನ್ನು ಸುಮ್ಮನೆ ಹೇಳಲ್ಲ ಬಾಬ್ರವರು. ಮೊನ್ನೆ ಹೇಳ್ತಾ ಇದ್ರಲ್ವ, ಫರಿಸ್ತಾ ಅನುಭವ ಮಾಡಿ ನೋಡ್ರಿ. ನಿಮಗೆ ನಿಮ್ಮ ಸಮ್ಮುಖದಲ್ಲಿ ನಿಮ್ಮ ಎದುರುಗಡೆ ಏನಾದ್ರೂ ಪರಿಸ್ಥಿತಿ ವಿಘ್ನ ಬಂದರೆ ನಾನು ಸ್ವಯಂ ಪರಮಾತ್ಮ ನಿಮ್ಮ ಛತ್ರ ಛಾಯೆಯಾಗಿ ನಿಲ್ತೀನಿ. ಹಾಗೆ ಸುಮ್ಮನೆ ಹೇಳ್ತಾ ಇಲ್ಲ, ಮಾಡಿ ಆದರೂ ನೋಡ್ರಿ ಅಂತ ಹೆಂಗೆ ಹೇಳಿದ್ರು ನೋಡಿದ್ರಲ್ಲ ಬಾಬ್ರವರು. ಹೇಳಿದ್ರೋ ಇಲ್ಲೋ? ಅದಕ್ಕೆ ಯಾರೆಲ್ಲ ಸತ್ಯ ಹೃದಯ ಇದೆ ಅವನ ಜೊತೆಗಿದೆ, ಯಾವುದೇ ದೇಹದಾರಿಗಳ ಜೊತೆ ಕನೆಕ್ಷನ್ ಅಲ್ಲ, ಪರಮಾತ್ಮನ ಜೊತೆ ಕನೆಕ್ಷನ್ ಇದೆ. ಪರಮಾತ್ಮ ಯಾವುದೋ ಇನ್ಸ್ಟ್ರೂಮೆಂಟ್ ಮುಖಾಂತರ ನಮಗೆ ಹೇಳಿರ್ತಾರೆ, ನಾವು ಅದನ್ನು ಫಾಲೋ ಮಾಡ್ತಾ ಇದ್ದೀವಿ. ಬಾಬಾ ನೀನೇ ಹೇಳ್ದಂಗೆ ನಮಗೆ ಬೇರೆ ಯಾರೂ ಇಲ್ಲ ಇಲ್ಲಿ. ಅದೊಂದು ಆತ್ಮ, ಹೌದಲ್ವಾ? ಹಾಗೆ ಸ್ವೀಕಾರ ಮಾಡ್ಕೊಂಡಿರೋವಂಥವ್ರು ಹೋಮ್ವರ್ಕ್ ಮಾಡ್ತಾಯಿದ್ರು, ಪಕ್ಕ ಮಾಡ್ತಾಯಿದ್ರು, ಬಿಡ್ತಾ ಇಲ್ಲ. ಎಷ್ಟು ಬ್ಯುಸಿ ಇರ್ತೀರಿ ನೀವು, ಎವ್ರಿ ಡೇ ಬ್ಯುಸಿ ಇದ್ದರೂ ಬಿಡ್ತಾ ಇಲ್ಲ. ಒಬ್ಬೊಬ್ಬರಂತೂ ಡಬಲ್ ಟ್ರಿಪಲ್ 4 ಟೈಮ್ಸ್ ವಂಡರ್ಫುಲ್ ಫರಿಸ್ತಿಗಳು, ಪವರ್ಫುಲ್. ಸಂಶಯನೇ ಇಲ್ಲ ನೋಡಿ. ನೀವು ಪಾಸ್ ವಿತ್ ಆನರ್ ಆಗಲಿಕ್ಕೆ ಪಕ್ಕ ಪಾಸ್ ವಿತ್ ಆನರ್ ಆಗುವಂಥವ್ರು. ಪ್ರೀತಿ ಮಾಡ್ತಾರೆ ಬಾಬಾ, ಧೈರ್ಯ ತುಂಬ್ತಾರೆ ಸಾಕಷ್ಟು. ವಿಘ್ನ ವಿನಾಶಕ ಆಗಿದ್ದೇನೆ ಯಾರೆಲ್ಲ ಬರೆದ್ರಿ, ಶಿವಶಕ್ತಿಯಾಗಿದ್ದೇನೆ ಯಾರೆಲ್ಲ ಬರೆದಿದ್ದೀರಿ, ಡಬಲ್ ಬರೆದಿದ್ದೀರಿ. ಸಾಮಾನ್ಯ ಯಾರೂ ಇಲ್ಲ ಇಲ್ಲಿ. ಸಾಧಾರಣ ಅಂತೂ ಅಂದ್ಕೊಳ್ಳೇಬೇಡ್ರಿ ನಿಮ್ಮನಲ್ಲಿ. ಸಾಧಾರಣ ಅಂತೂ ಅಂದ್ಕೊಳ್ಳೇಬೇಡ್ರಿ. ಬಾಬಾ ನೋಡ್ತಾ ಇದ್ದಾರೆ ಒಂದೊಂದು ಮಗು. ಯಾವ ಮಗು ಅಲ್ಬೇಲ ಹುಡುಗಾಟಿಕೆಯಲ್ಲಿ ಬರ್ತಿದ್ರಿ. ಕೆಲವೊಬ್ಬರು ಅನುಭವ ಕೇಳಿದ್ರಿ ಅಂದರೆ ನೀವು ಎಷ್ಟು ಬ್ಯುಸಿ ಇರ್ತಾರೆ, ಅವರು ಬ್ಯುಸಿ ಇದ್ದರೂ ಕೂಡ ಮಾಡ್ತಾರೆ. ಇನ್ನು ಕೆಲವೊಬ್ರು ಏನಾಗ್ತಿದೆ, ಏನೂ ಕೆಲಸ ಇಲ್ಲ ಅಂದ್ರೂ ಮಾಡಲ್ಲ. ಬಾಬಾ ನೋಡ್ತಾ ಇದ್ದಾರೆ. ಪರಮಾತ್ಮ ಯಾಕೆ ಅಂದರೆ ಲಗನ್ ಬೇಕಲ್ವಾ, ಪ್ರೀತಿ ಬೇಕಲ್ವಾ, ಈಶ್ವರನ ಪ್ರತಿ ನಂಬಿಕೆ ಬೇಕು, ನಿಶ್ಚಯ ಬೇಕು. ನಿಶ್ಚಯ ಅಂಥವ್ರು ಬಿಡೋದಿಲ್ಲ. ಮುಗ್ಧ ಮಕ್ಕಳು ಪಕ್ಕ ಮಾಡ್ತೀರಿ. ಬಾಬಾ ನೋಡ್ತಾ ಇದ್ರಿ. ಬಾಬಾ ಹೋಮ್ವರ್ಕ್ ಕೊಟ್ಟರು, ಸಹಜ ಯೋಗಿ ಆಗ್ರಿ, ದಯಾ ಹೃದಯ ಆಗ್ರಿ, ಹೃದಯ ಸಿಂಹಾಸನ ಅಧಿಕಾರಿಗಳಾಗ್ರಿ ಮಕ್ಕಳೇ ಅಂತಾರೆ ಬಾಬಾ. तो सदा भाग्य विदाता बाप ऐसे आज्ञाकारी बच्चों को अमृत वेले रोज सफलता का तिलक लगाते रहेंगे. 100 times अंडरलाइन. ಏನು ಹೇಳಿದರು ಅಪ್ಪಾಜಿ? ಸದಾ ಭಾಗ್ಯ ವಿದಾತ ತಂದೆ ಈ ಥರ ಆಜ್ಞಾಕಾರಿ, ಆಜ್ಞೆಯನ್ನು ಯಾರು ಪಾಲನೆ ಮಾಡ್ತಾಯಿದ್ರಿ, ಬಾಬಾನ ಆಜ್ಞೆಯನ್ನು ಯಾರು ಪಾಲನೆ ಮಾಡ್ತಿದ್ರು ನೋಡಿ ಇವಾಗ ಅಟ್ ಪ್ರೆಸೆಂಟ್. ಬಾಬಾ ಮಮ್ಮ ಡೇ ಬರುವಷ್ಟರಲ್ಲಿ 16,108 ಶಿವಶಕ್ತಿಯಾಗಿದ್ದೇನೆ. ಮೊನ್ನೆ 21 ದಿನಕ್ಕೆ ಒಂದು ಹೋಮ್ವರ್ಕ್ ಕೊಡಲಾಗಿತ್ತು, ವಿಘ್ನ ವಿನಾಶಕ ಆತ್ಮ ಆಗಿದ್ದೇನೆ. ಜೊತೆಗೆ ಇನ್ನೊಂದು ಕೊಡಲಾಗಿತ್ತು, ಕೆಲವರಷ್ಟೇ ಮಾಡಿದಿರಿ ಹೋಮ್ವರ್ಕ್. ಬಾಬಾ ನೋಡಿದ್ದಾರೆ. ಏನು ಹೋಮ್ವರ್ಕ್? ಬೇರೆ ಆತ್ಮಗಳಿಗೂ ಕೂಡ ಎಬ್ಬಿಸ್ರಿ ಅಂತ ಹೇಳಿದ್ದಾರೆ ಬಾಬಾ. ನೆನಪಿದೆಯಾ? ಆವಾಜ್ ಬುಲಂದ್ ಕರು, ರಂಗರ ಸಾರಿ. ಬಾಬನ ಹತ್ರ ಕರ್ಕೊಂಬನ್ನಿ ಅವ್ರನ್ನ, ಸಂಘದಲ್ಲಿ ಕರ್ಕೊಂಬನ್ನಿ ಅವ್ರನ್ನಂತ. ದಿನಕ್ಕೆ ಇಬ್ಬರಿಗೆ ಬಾಬನ ಜ್ಞಾನವನ್ನು ಕೊಡ್ರಿ ಅಂತ ಹೇಳಿದರು. ಯಾರೆಲ್ಲ ಮಾಡಿದಿರಿ? ನಿಮ್ಮ ಮನಸ್ಸಾಕ್ಷಿಯಾಗಿ ನೋಡ್ಕೊಳ್ತಾ ಇದ್ದೀರಿ ಎವ್ರಿ ಡೇ. ಕೆಲವೊಬ್ರು ಅಪ್ಡೇಟ್ ಮಾಡಿದಿರಿ, ಬಾಬಾ ನೋಡ್ತಾ ಇದ್ರು. ರಾಧಿಕಾ ಅಕ್ಕೋರು ಮಾಡಿದಿರಿ, ರಾಜೇಶ್ವರಿ ಅಕ್ಕೋರು ಮಾಡಿದಿರಿ, ಸಕಾಶ ಕೊಡುವುದು ಮಾಡಿದಿರಿ. ಯಾರೆಲ್ಲ ಮಾಡಿದಿರಿ? ನಿಮಗೆ ಅಪ್ಪಾಜಿಗೆ ಗೊತ್ತಿದ್ರೆ ಸಾಕು, ನೋ ಪ್ರಾಬ್ಲಮ್. ಓಕೆನಾ? ರೂಲ್ಸ್ ಬಾಬಾ
ಏನು ಹೇಳ್ತಾರೆ ಅದನ್ನು? ಆಜ್ಞಾಕಾರಿಗಳು. ಅದಕ್ಕೆ ಬಾಬಾ ಏನು ಹೇಳಿದ್ರು? ಭಾಗ್ಯವಿದಾತ ತಂದೆ ಈ ಥರ ಆಜ್ಞಾಕಾರಿ ಮಕ್ಕಳಿಗೆ ಏನು ಮಾಡ್ತಾರಂತೆ? ಅಮೃತ ವೇಳ ಎವ್ರಿ ಡೇ ಸಫಲತೆಯ ತಿಲಕವನ್ನು ಹಚ್ತಾ ಇರ್ತೀನಿ ಅಂದರು ಬಾಬರವರು. ಸೊ ಹಾಗಾದರೆ ಯಾರೆಲ್ಲ ಪಾಸ್ ಆದರೆ ಹೃದಯ ಅರಳುತ್ತಾ ಇದೆಯಲ್ವಾ ಚೆಹರೆಯಲ್ಲಿ ಮುಗುಳ್ನಗೆ? ವಾಹ ಬಾಬಾ, ಥ್ಯಾಂಕ್ ಯು ಬಾಬಾ, ಧನ್ಯವಾದಪ್ಪಾಜಿ, ಥ್ಯಾಂಕ್ ಯು ಬಾಬಾ. ನಿನ್ನ ಮಾತು ಕೇಳಿದರೆ ಆಜ್ಞಾಕಾರಿ ಆದರೆ ಇಲ್ಲಿಲ್ಲದ ಸುಖ, ಆನಂದ, ಅತೀಂದ್ರಿಯ ಸುಖದ ಅನುಭವ ಬಾಬಾ, ಅಂತರಾಳದ ಪ್ರೀತಿಯನ್ನು ವ್ಯಕ್ತಪಡಿಸ್ತಾ ಇದ್ರಿ ಅಲ್ವಾ? ಹೌದು ಅಲ್ವೋ? ಯಾವಾಗಲೂ ಸದಾ ಐಸೆ ಹಿ ರಹನ ಹೈ, ಹೀಗೆ ಇರಬೇಕು. ಕಷ್ಟ ಸುಖ ಏನೇ ಬರಲಿ, ದುಃಖ ನೋವು ಏನೇ ಬರಲಿ, ಸರ್ದಿ ಗರ್ಮಿ ಏನೇ ಇರಲಿ, ನಿಂದಾಸ್ತುತಿ ಏನೇ ಇರಲಿ, ನಿಮ್ಮನ್ನು ಯಾರಾದರೂ ಸ್ತುತಿ ಮಾಡ್ತಾ ಇದ್ದಾರೆ, ಯಾರಾದರೂ ನಿಂದನೆ ಮಾಡ್ತಾ ಇದ್ದಾರೆ, ಎರಡೂ ಸಮಯದಲ್ಲೂ ಏಕರಸ್, ಈಗ ಹೇಗಿದ್ರೆ ಹೀಗೆ ಏಕರಸ್ ಸ್ಥಿತಿ ಇರಬೇಕು. ಒಮ್ಮೆ ಹಾಗೆ ಒಮ್ಮೆ ಹೀಗೆ ಬೇಡ. ಬಾಬಾ ಗ್ಯಾರಂಟಿ ಕೊಟ್ಟರು. ಏನು ಕೊಟ್ಟರು? ತಿಲಕವನ್ನು ಕೊಡ್ತೀನಿ, ಅಮೃತ ವೇಳೆ ಎವ್ರಿ ಡೇ ಸಫಲತೆಯ ತಿಲಕ, ಬರೀ ತಿಲಕನೂ ಅಲ್ಲ, ಸಫಲತೆಯ ತಿಲಕವನ್ನು ಕೊಡ್ತೀನಿ ಅಂದರು ಬಾಬರವರು. ಎಂಥ ಮಕ್ಕಳಿಗೆ? ಆಜ್ಞಾಕಾರಿ ಮಕ್ಕಳಿಗೆ. ಯಾರು ಆಜ್ಞೆಯನ್ನು ಪಾಲನೆ ಮಾಡ್ತಾ ಇದ್ದೀರಿ ನೋಡಿ, ಹೋಮ್ವರ್ಕ್ ಮಾಡ್ತಾ ಇದ್ದೀರಿ, ಎವ್ರಿ ಡೇ ಅಪ್ಪಾಜಿ ಹೇಳ್ದಂಗೆ ಕೇಳ್ತಾ ಇದ್ದೀರಿ, ಪರಮಾತ್ಮ ವಿಶೇಷ ರತ್ನಗಳಾಗಿದ್ದೀರಿ, ಸಫಲತೆಯ ತಿಲಕವನ್ನು ಹಚ್ತಾ ಇರ್ತೀನಿ ಅಂದರು ಬಾಬರವರು. ಅಂಡರ್ಲೈನ್ ಮಾಡ್ಕೊಳ್ಳೇಬೇಕಲ್ವಾ? ಮಾಡ್ಕೊಳ್ತೀರಿ? ಮಾಡ್ಕೊಳ್ಳೇಬೇಕು. ಬೇಕಂದರೆ ದೊಡ್ಡದಾಗಿ ಬರೆದು ಹಾಕಿ ಗ್ರೂಪಲ್ಲಿ ಇದನ್ನು ಪಾಯಿಂಟನ್ನು. ಗಣಪತಿಗಳಿದ್ದೀರಲ್ವಾ ಬಾಬಾ, ಕೇಳಿಸ್ಕೊಳ್ತಾ ಇದ್ದೀರಲ್ವಾ? ಬರೆದು ಹಾಕ್ರಿ. ಸರೋಜಕ್ಕವರು, ಸುಜಾತಕ್ಕವರು, ವೀನಾಕ್ಕವರು, ಯಾರೆಲ್ಲ ಬರೀತಾ ಇದ್ರಲ್ವ, ಮಹಾನಂದನವರಾಗಲಿ, ಬಾಬಾ ನೋಡ್ತಾ ಇರ್ತಾರೆ. ಬರೆದು ಹಾಕಿ. ಬಾಬಾ ಏನು ಹೇಳಿದ್ರು ನೋಡ್ರಿ, ಹೋಮ್ವರ್ಕ್ ಕೊಟ್ಟರು. ಸಹಜ ಯೋಗಿ ಆಗ್ರಿ, ದಯಾ ಹೃದಯ ಆಗ್ರಿ, ಹೃದಯ ಸಿಂಹಾಸನ ಅಧಿಕಾರಿ ಆಗ್ರಿ. ಹಾಗಾದರೆ ಸದಾ ಭಾಗ್ಯವಿದಾತ ತಂದೆ ಏನು ಮಾಡ್ತಾರೆ? ಈ ಥರ ಆಜ್ಞಾಕಾರಿ ಮಕ್ಕಳಿಗೆ ಅಮೃತ ವೇಳೆ ಎವ್ರಿ ಡೇ ಸಫಲತೆಯ ತಿಲಕವನ್ನು ಹಚ್ತಾ ಇರ್ತೀನಿ ಅಂದರು ಬಾಬರು. ಪ್ರತಿನಿತ್ಯ ಸಫಲತೆಯ ತಿಲಕವನ್ನು ಹಚ್ತಾ ಇರ್ತೀನಿ. यह भी तिलक का गायन है ना कि भक्तों को भगवान तिलक लगाने आया तो इस वर्ष आज्ञाकारी बच्चों को स्वयं बाप आपके सेवा स्थान अर्थात तीर्थ स्थान पर सफलता का तिलक देने आएंगे. ನಿಮ್ಮ ಸ್ಥಾನಕ್ಕೆ ಬರ್ತೀನಿ ಅಂತಿದ್ದಾರೆ ಪಾಪರು, ನೀವಿದ್ದ ಸ್ಥಾನಕ್ಕೆ ಬರ್ತೀನಿ ಅಂತಿದ್ದಾರೆ. ಸ್ವೀಕಾರ ಮಾಡಿ. ವಂಡರ್ಫುಲ್, ಹೌದು ಅಲ್ವೋ? ನೀವಿದ್ದಲ್ಲೇ ಬರ್ತೀನಿ, ನಿಮಗೇನು ಕಷ್ಟ ಕೊಡುವುದಿಲ್ಲ ಅಂತಾರೆ ಬಾಬರು. ಜಾಸ್ತಿ ಕಷ್ಟ ಕೊಡಲ್ಲ ಮಕ್ಕಳೇ, ನಾನು ನಿಮಗೆ ನಿಮ್ಮಿದ್ದ ಜಾಗಕ್ಕೆ ಬರ್ತೀನಿ ಅಂತಿದ್ದಾರೆ ಪಾಪರು. ಸ್ವೀಕಾರ ಮಾಡಿ. ಈ ಥರ ಆಜ್ಞಾಕಾರಿ ಮಕ್ಕಳಿಗೆ ಈ ತಿಲಕದ ಗಾಯನ ಕೂಡ ಇದೆ. ಭಕ್ತರಿಗೆ ಭಗವಂತ ತಿಲಕವನ್ನು ಹಚ್ಚಲಿಕ್ಕೆ ಬಂದಿದ್ದಾರೆ ಅಂದಾಗ ಈ ವರ್ಷ ಆಜ್ಞಾಕಾರಿ ಮಕ್ಕಳಿಗೂ ಕೂಡ ಸ್ವಯಂ ಪರಮಾತ್ಮ ನಿಮ್ಮ ಸೇವಾಸ್ಥಾನ ಅಂದರೆ ನಿಮ್ಮ ತೀರ್ಥಸ್ಥಾನದ ಕಡೆ ಸಫಲತೆಯ ತಿಲಕವನ್ನು ಕೊಡಲಿಕ್ಕೆ ಬರ್ತೀನಿ ಆಯಿಂಗೆ ಅಂದಿದ್ದಾರೆ ಬಾಬರು. ಸೊ ನಾಳೆ ಮಾರ್ನಿಂಗಿಂದ ಶುರು ತಿಲಕವನ್ನು ಪಡೆದುಕೊಳ್ಳಲಿಕ್ಕೆ. ಓಕೆನಾ? एवरी डे बाप तो रोज चक्कर लगाने आते ही हैं. एवरी डे ಬರ್ತೀನಿ ನಾನು, ಚಕ್ಕರ್ ಹಾಕ್ಲಿಕ್ಕೆ ಬರ್ತೀನಿ ಅಮೃತ ವೇಳ. अगर बच्चे सोए हुए हो वहाँ उनकी गफलत है. ಫಿನಿಶ್. ಮಲಗಿದ್ರೆ ಇದು ನಿಮ್ಮ ತಪ್ಪು. ನಾನಂತೂ ತಿಲಕ ಕೊಡ್ಲಿಕ್ಕೆ ಬರ್ತೀನಿ ಎವ್ರಿ ಡೇ ನಾಳೆಯಿಂದ. ಬಾಬಾ ವಿಶೇಷವಾಗಿ ಇವತ್ತು ಹೇಳ್ತಾರೆ, ನಾಳೆಯಿಂದ ಅಂತೂ ಎವ್ರಿ ಡೇ ಬರ್ತೀನಿ, ಬಟ್ ಎವ್ರಿ ಡೇ ಚಕ್ಕರ್ ಹಾಕ್ತೀನಿ, ಬಟ್ ನಾಳೆಯಿಂದ ಬರ್ತೀನಿ. ನೀವು ಮಲಗಿದ್ರಿ ನಿಮ್ಮ ತಪ್ಪೋದು. जैसे दीपावली में जगह जगह ज्योति जगा कर रखते हैं ना, सफाई भी करते हैं, आह्वान भी करते हैं, स्वच्छता प्रकाश और आह्वान, वहाँ लक्ष्मी का आह्वान करते हैं और यहाँ लक्ष्मी के रचयिता का आह्वान है. ಏನು ಹೇಳಿದ್ರು ಬಾಬಾ? ಹೇಗೆ ದೀಪಾವಳಿಯಲ್ಲಿ ಜಗದಲ್ಲಿ ಜ್ಯೋತಿ ಬೆಳಗಿಸ್ತಾರಲ್ವಾ, ದೀಪ ಹಚ್ಚುತ್ತಾರಲ್ವಾ, ಸಫಾಯಿ ಭಾಳ ಕ್ಲೀನ್ ಮಾಡ್ತಾರಲ್ವಾ, ಮತ್ತು ಲಕ್ಷ್ಮೀನ ಆಹ್ವಾನ ಮಾಡ್ತಾರೆ, ವೆಲ್ಕಮ್ ಮಾಡ್ತಾರಲ್ವ. ಸ್ವಚ್ಛತೆ, ಪ್ರಕಾಶತೆ ಮತ್ತು ಆಹ್ವಾನ, ವೆಲ್ಕಮ್. ಅಲ್ಲಿ ಲಕ್ಷ್ಮಿಯನ್ನು ಆಹ್ವಾನ ಮಾಡ್ತಾರೆ, ಇಲ್ಲಿ ಲಕ್ಷ್ಮಿಯ ಡ್ಯಾಶ್. ಯಾರನ್ನ ಆಹ್ವಾನ ಮಾಡ್ತೀವಿ ಇಲ್ಲಿ ನಾವು? ಅಲ್ಲಿ ಲಕ್ಷ್ಮಿನ. ನೀವು ದೀಪಾವಳಿಯಲ್ಲಿ ಬಾಬನ ಮಗು ಆಗದೇ ಇರುವಾಗ ಯಾರನ್ನು ಆಹ್ವಾನ ಮಾಡ್ತೀವಿ? ಲಕ್ಷ್ಮೀ ಬಾರಮ್ಮ ಅಂತಿದ್ರಿ. ಈಗ
ಇಲ್ಲೇನು ಮಾಡ್ತಿದ್ದೀರಿ? ಸ್ವಚ್ಛತೆ, ಪ್ರಕಾಶತೆ, ಆಹ್ವಾನ. ಯಾರನ್ನು ಆಹ್ವಾನ ಮಾಡ್ತೀವಿ? ಬಾಬಾ ಓಕೆ. ಮುರಳಿಯಲ್ಲಿ ಏನು ಹೇಳಿದ್ರು ಈಗ ಬಾಬಾ? ಎಂಥ ಬಾಬನ? ಎಂಥ ಬಾಬನ ಆಹ್ವಾನ ಮಾಡ್ತಾರೆ ಬಾಬಾ? ಮಾಡ್ತೀವಿ ನಾವು. ಕೇಳಿಸ್ಕೊಂಡ್ರಿ? ಅಟೆನ್ಷನ್ ಇತ್ತು? ಎಕ್ಸಲೆಂಟ್. ಲಕ್ಷ್ಮಿಯ ರಚಯಿತನಾದ ಬಾಬಾ. ಓಕೆ, ಲಕ್ಷ್ಮಿಯ ರಚಯಿತ ಪರಮಾತ್ಮ ಶಿವ ಬಾಬರವರನ್ನ ಆಹ್ವಾನ ಮಾಡ್ತೀರಿ ಇಲ್ಲಿ ನೀವು. ತೋ ಜ್ಯೋತಿ ಜಗಾಕರ್ ಬೈಟೋ ತಬ್ ತು ಬಾಪ್ ಆಯಿಂಗೆ. ಅರ್ಥ ಮಾಡ್ಕೊಡ್ರಿ ಬಾಬಾ ಏನು ಹೇಳ್ತಾರೆ. ಜ್ಯೋತಿಯನ್ನು ಹಚ್ಚಿ ಕೂತ್ಕೊಂಡ್ರೆ ನಾನು ಬರ್ತೀನಿ ಅಂತಾರೆ ಬಾಬ್ರವರು. ಆತ್ಮ ಜ್ಯೋತಿ ಬೆಳಗುತ್ತಾ ಇದ್ರೆ ಬರ್ತೀನಿ. ಕೈಯೋ ಕೋ ಜಗಾತೆ ಬಿ ಹೇ ಫಿರ್ ಸೋ ಜಾತೆ ಹೇ. ಇನ್ನು ಕೆಲವೊಬ್ಬರನ್ನ ಬಾಬಾ ಎಬ್ಬಿಸ್ತಾರೆ, ಮತ್ತೆ ಮಲಗಿ ಬಿಡ್ತೀರಿ ನೀವು. ಆವಾಜ್ ಬಿ ಅನುಭವ ಕರ್ತೆ ಹೇ, ಬಾಬಾ ಬಂದಿದ್ದಾರೆ ಅಂತ ಆವಾಜ್ ಕೂಡ ಅನುಭವ ಆಗುತ್ತೆ. ಫಿರ್ ಬಿ ಅಲ್ಬೇಲೆಪನ್ಕೆ ನೀಂದ ಮೇ ಸೋ ಜಾತೆ ಹೇ, ಆದರೂ ಕೂಡ ಹುಡುಗಾಟಿಕೆ ನಿದ್ರೆಯಲ್ಲಿ ಮಲಗಿ ಬಿಡ್ತೀರಿ. ಸತ್ಯುಗ್ ಮೇ ಸೋನಾ ಹಿ ಸೋನಾ ಹೇ. ಈ ಪಾಯಿಂಟ್ ಬಹಳ ಸೂಕ್ಷ್ಮವಾಗಿದೆ. ಸತ್ಯುಗದಲ್ಲಿ ಸೋನಾ ಹಿ ಸೋನಾ ಹೇ ಏನರ್ಥ? ಏನರ್ಥ ಆಯ್ತು ನಮಗೆ? सतयुग में सोना ही सोना है. ಡಬಲ್ ಸೋನಾ ಹೇ, ನಿದ್ರೆ ಮತ್ತು ಚಿನ್ನ. ಡಬಲ್ ಸೋನಾ ಹೇ ಅಂತೀರ ಬಾಬರವರು. ಇಲ್ಲಂತೂ ಇಲ್ಲಿ ಮಲಗಬೇಡ್ರಿ, ನಿದ್ರಾಜೀತರಾಗ್ರಿ. ಅಲ್ಲಿ ಮಲಗೋದಿದ್ದೇ ಇರ್ತದೆ. ಅಲ್ಲಿ ಏನಾಗ್ತದೆ? ಮಲಗುವುದು ಬಂಗಾರ. स्वीकार ಇದೆಯಾ? सोना ही सोना है, डबल सोना है, इसलिए अभी ಜಾಗತಿ ಜ್ಯೋತಿ ಬನೋ. ಹಾಗಾಗಿ ಇಲ್ಲಿ ಬೆಳಗುತ್ತಿರುವ ಜ್ಯೋತಿಗಳಾಗ್ರಿ, ಅಂದ್ರೆ ಇಲ್ಲಿ ನಿದ್ರಾಜಿತರಾಗ್ರಿ ಅಂತಾರೆ ಬಾಬರು. ಇಲ್ಲಿ ನಿದ್ರಾಜಿತರಾಗ್ರಿ. ಅಲ್ಲಿ ಮಲಗೋದು ಇದ್ದೇ ಇದೆ ನಿಮಗೆ. ಆರಾಮಾಗಿರ್ತೀರಿ ಅಲ್ಲಿ. ಬಾಬಾ ಲಾಸ್ಟಲ್ಲಿ ಏನು ಹೇಳಿದರು ಬಾಬಾ? ಹುಡುಗಾಟಿಕೆಯ ನಿದ್ರೆ ಮಲಗಬೇಡ್ರಿ, ನಾನು ಬಂದು ಎಬ್ಬಿಸ್ತೀನಿ, ಜ್ಯೋತಿಯನ್ನು ಬೆಳಗಿಸ್ಕೊಂಡು ಕೂತ್ಕೊಳ್ರಿ. ಈ ಥರದ ಒಂದು ಬಂಗಾರದ ಸಂಸ್ಕಾರವನ್ನು ನೀವು ಇಲ್ಲೇ ಮಾಡಿಕೊಂಡ್ರಿ ಅಂದರೆ ಅಲ್ಲಿ ನಿಮಗೆ ಬಂಗಾರ ಸಿಗ್ತದೆ. ಡಬಲ್ ಸೋನಾ. ಅದಕ್ಕೆ ಬಾಬಾ ಮೊದಲನೇದು ಬಾಬಾ ಹೇಳೋದು ಕರ್ಮಾತೀತ ಅವಸ್ಥೆಗೆ ನಾವು ತಲುಪಬೇಕು ಅನ್ನೋದಾದರೆ ಕರ್ಮ ಇಂದ್ರಿಯ ಜೀತರಾಗಬೇಕು, ಸಂಸ್ಕಾರ ಜೀತರಾಗಬೇಕು, ಪ್ರಕೃತಿ ಜೀತರಾಗಬೇಕು, ನಿದ್ರಾ ಜೀತರಾಗಬೇಕು. ಮಾಯಾಜೀತರಾಗಬೇಕು. 5 ತರಹದ ವಿಕ್ಟೋರಿಯಸ್ ಆಗಬೇಕು ನಾವು. ಏನೇನಾಗಬೇಕು? ಕರ್ಮ ಇಂದ್ರಿಯ ಜೀತ್. ಕರ್ಮಾತೀತ ಆಗಬೇಕಂದ್ರೆ ಕರ್ಮ ಇಂದ್ರಿಯ ಜೀತ್. ಇಲ್ಲೇ ಮನ್ ಜೀತ್ ಬಂದ್ಬಿಡ್ತು. ಇನ್ನು ಸಂಸ್ಕಾರ ಜೀತ್ ಆಗ್ತೀವಿ, ಚೆಕ್ ಮಾಡ್ಕೋಬೇಕು. ಸಂಸ್ಕಾರಗಳನ್ನ ಗೆಲ್ಲಬೇಕು, ನೇಚರ್. ಮತ್ತು ಇನ್ನು ಏನು? ಪ್ರಕೃತಿಯನ್ನು ಗೆಲ್ಲುವಂಥವ್ರು. ಒಂದು ಸ್ವಯಂನ ಪ್ರಕೃತಿ, ಇನ್ನೊಂದು ಹೊರಗಡೆ ಬಾಹ್ಯ ಪ್ರಕೃತಿ. ಎಲ್ಲರ ಮೇಲೂ ವಿಜಯ ಪ್ರಾಪ್ತಿ ಮಾಡಬೇಕು. ಜಗಜ್ಜಿತ್ ಆಟೋಮೆಟಿಕ್ ಆಗ್ತೀರಿ. ಆಗಬೇಕಾಗಿರೋದು ನಿದ್ರಾಜಿತ್, ಮಾಯಾಜಿತ್, ಪ್ರಕೃತಿ ಜೀತ್, ಕರ್ಮ ಇಂದ್ರಿಯ ಜೀತ್, ಸಂಸ್ಕಾರ ಜೀತ್. 5 ವಿಕ್ಟೋರಿ, 5 ವಿಜಯವನ್ನು ನಾವು ಪಡಿಬೇಕಾಗಿದೆ. ಇವು 5 ಒಂದರ ಮೇಲೆ ಡಿಪೆಂಡ್ ಆಗಿದೆ. ಯಾವುದ್ರ ಮೇಲೆ ಹೇಳ್ರಿ ನೋಡೋಣ. 5ರಲ್ಲೇ ಇದೆ ಅದು. ಯಾವುದು? 5ನ್ನು ಗೆಲ್ಲಬೇಕು. ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ? ಲಾಸ್ಟ್ ಸೆಕೆಂಡಿನ ಕ್ವಶನ್ ಬಾಬಾ ನೋಡ್ತಾ ಇದ್ದಾರೆ. ಕರ್ಮ ಇಂದ್ರಿಯ ಜೀತ್ ಅಂದರೆ ಮನ್ ಜೀತ್ ಆಯಿತು. ಕರ್ಮ ಇಂದ್ರಿಯ ಜೀತ್ ಅಂದರೆ ಮನ್ ಜೀತ್ ಆಯಿತು. ಪ್ರಕೃತಿ ಜೀತ್, ಸಂಸ್ಕಾರ ಜೀತ್, ಆಮೇಲೆ
5 ಜೀತ ಯಾವುದು ಹೇಳಾಯಿತು? ನಿದ್ರಾಜೀತ್, ಮಾಯಾಜೀತ್. ಸೊ ಈ 5ರಲ್ಲಿ ಒಂದಿದೆ ಯಾವುದೋ ಇಂಪಾರ್ಟೆಂಟ್, ಅದು ಗೆದ್ದರೆ ಎಲ್ಲ ಗೆಲ್ತೀನಿ. ಏನದು? ಏನು ಗೆಲ್ಬೋದು? ಏನು ಗೆಲ್ಲಕ್ಕೆ ಹೇಳ್ತಾರೆ ಬಾಬಾ? ಪ್ರಕೃತಿ ಜೀತ್, ಆತ್ಮಿಕ ಸ್ಥಿತಿಯ ಮೇಲೆ ಏನು ಗೆಲ್ಲೋದು? ಜಗಜ್ಜೀತ್. ಜಗಜ್ಜೀತ್ ಆಗ್ತೀವಿ, ಬಟ್ ಇವೆಲ್ಲ ಗೆಲ್ಲಬೇಕು. ಸಂಸ್ಕಾರ ಜೀತ್ ಆಗಬೇಕು, ಮಾಯಾಜೀತ್ ಆಗಬೇಕು, ಕರ್ಮ ಇಂದ್ರಿಯ ಜೀತ್ ಅಂದ್ರೇ ಮನ್ ಜೀತ್. ವಿಕಾರ ಜೀತ್ ಅಂತ ಸಪ್ರೇಟಾಗಿ ಏನಿಲ್ಲ, ಮಾಯ ಒಳಗಡೆ ಬರ್ತದೆ. ಎಕ್ಸಲೆಂಟ್. ನಿದ್ರಾಜೀತ್. ನೀವು ನಿದ್ರಾಜೀತ್ ಇಲ್ಲ ಆದರೆ ಮಾತ್ರ ನೀವು ಪ್ರಕೃತಿ ಜೀತ ಆಗಲಿಕ್ಕೆ ತಾಕತ್ತು ಬರ್ತದೆ, ಸಂಸ್ಕಾರ ಜೀತ ಆಗಲಿಕ್ಕೆ ತಾಕತ್ತು ಬರ್ತದೆ, ಮಾಯಾಜೀತರಾಗಲಿಕ್ಕೆ ತಾಕತ್ತು ಬರ್ತದೆ. ಕಂಟ್ರೋಲಿಂಗ್ ಪವರ್ ಬೇಕಲ್ವ? ನಿದ್ರಾಜೀತ ಆಗಕ್ಕೆ ಹೇಳ್ತಾರೆ. ಅದಕ್ಕೆ ಬಾಬಾ ಸೋನಾ ಹಿ ಸೋನಾ ಹೇ, ಅಭಿ ಏಕ ಜನ್ಮ ನಿಂದ್ ಮತ್ ಕರೋ, ಅಂದರೆ ಜಾಸ್ತಿ ನಿದ್ದೆ ಮಾಡಬೇಡ್ರಿ ಅಂತ ಬಾಬಾ ಸಂಗಮದಲ್ಲಿ ಸ್ಪಷ್ಟವಾಗಿ. ನಿದ್ದೆ ಮಾಡೋ ಹಾಗಿಲ್ಲ, ನಾವು ನಿದ್ರೆನ ಗೆಲ್ಲಬೇಕಾಗಿದೆ. ಗೆದ್ರೇ ಏನಾಗ್ತೀವಿ? ನಿದ್ರಾ ಜೀತ ಆದದ್ದೇ ಆದರೆ ಮಾಯಾಜೀತ ಆಗ್ತೀರಿ, ಕರ್ಮ ಇಂದ್ರಿಯ ಜೀತ ಆಗ್ತೀರಿ, ಸಂಸ್ಕಾರ ಜೀತರಾಗ್ತೀರಿ. ಎಲ್ಲ ವಿಕ್ಟೋರಿ ಇದರಲ್ಲಿಂದನೇ ಬರ್ತದೆ ಅಂತ ಹೇಳ್ತಾರೆ ಬಾಬರು. ಸೊ ಫಸ್ಟು ನಿದ್ರಾಜೀತರಾಗ್ರಿ. ಬ್ರಾಹ್ಮಣರಿಗೆ ಕಾಡೋದೇ ನಿದ್ರೆ, ಆಲಸ್ಯ, ಹುಡುಗಾಟಿಕೆತನೆ. ಇಲ್ಲೇನೆ ಲಾಸ್ಟ್ ಅಂತಿಮ ಸಮಯದಲ್ಲಿ ಈಗ ಕಾಡಲಿಕ್ಕಿಲ್ಲ, ಮುಂದೆ ಬರ್ತದೆ, ಸಮಯ ಬರ್ತದೆ, ಗೆಲ್ಲಬೇಕಾಗಿದೆ. ಓಕೆ, ಬಾಬಾ ನೋಡ್ತಾ ಇದ್ದಾರೆ ವಿಜಯಿ ರತ್ನಗಳನ್ನು. ಪರಮಾತ್ಮ ಪ್ರತಿಯೊಂದು ವಿಶೇಷ ರತ್ನಗಳನ್ನು ಬಾಬಾ ಸಮೀಪದಲ್ಲಿ ಕರೆದು ವಿಜಯೀ ಭವದ ತಿಲಕ, ರಕ್ಷಕ ಬಚ, ಪವಿತ್ರತೆಯ ಗೋಲ್ಡನ್ ಬ್ಯಾಡ್ಜ್. ಪ್ರತಿಯೊಂದು ಮಗುವಿಗೆ ಅಮೃತವನ್ನು ಕೊಡಿಸ್ತಾ ಇದ್ದಾರೆ. ಸದಾ ಸುಮಂಗಲಿ ಭವದ ಗೋಲ್ಡನ್ ರಿಂಗನ್ನು ತೊಡಿಸ್ತಾ ಇದ್ದಾರೆ. ಎಲ್ಲರೂ ಪಡೆದುಕೊಳ್ತಾ ಇದ್ದೀರಿ. ಪ್ರತಿಯೊಂದು ಮಗುವಿಗೆ ಅಮರ ಭವದ ವರದಾನವನ್ನು ಕೊಡ್ತಾ ಇದ್ದಾರೆ. ನಿದ್ರಾ ಜೀತ್ ಆತ್ಮ ಭವ, ಸಂಸ್ಕಾರ ಜೀತ್ ಆತ್ಮ ಭವ, ಕರ್ಮ ಇಂದ್ರಿಯ ಜೀತ್ ಆತ್ಮ ಭವ. ಅನುಭವ ಮಾಡಿ. ಪ್ರಕೃತಿ ಜೀತ್ ಆತ್ಮ ಭವ, ಮಾಯಾ ಜೀತ್ ಆತ್ಮ ಭವ. ಪ್ರತಿಯೊಂದು ಮಗುವಿಗೆ ಬ್ರಾಸ್ಲೆಟ್ ಕಟ್ತಾ ಇದ್ದಾರೆ. ವಿಘ್ನ ವಿನಾಶಕ ಆತ್ಮಾ ಭವ್, ವಿಘ್ನ ವಿನಾಶಕ ಆತ್ಮಾ ಭವ್, ವಿಘ್ನ ವಿನಾಶಕ ಆತ್ಮಾ ಭವದ ಬ್ರಾಸ್ಲೆಟನ್ನು ಪಡೆದುಕೊಳ್ತಾ ಟೋಲಿಯನ್ನು ಸ್ವೀಕರಿಸಿ. ಟೋಲಿಯನ್ನು ಸ್ವೀಕರಿಸಿದ ಪ್ರತಿಯೊಂದು ಮಗು ಕಾಲಕಂಟಕಗಳಿಂದ ದೂರವಾಗಿದೆ, ಕಾಲಕಂಟಕಗಳಿಂದ ದೂರವಾಗಿದೆ. ಹೃದಯೇಶ್ವರನಿಗೆ, ಪರಮಾತ್ಮನಿಗೆ ಸತ್ಯ ಹೃದಯದಿಂದ ನಮಸ್ತೆ 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 ಧನ್ಯವಾದಗಳನ್ನು ಅರ್ಪಿಸುತ್ತ ನಾನಾತ್ಮ ಸೂಕ್ಷ್ಮ ವತನದಿಂದ ಸ್ಥೂಲ ಸಾಕಾರದಲ್ಲಿ, ಸ್ಥೂಲ ಶರೀರದಲ್ಲಿ, ಮೃಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿದ್ದೇನೆ. ಮಸ್ತಕ ಮಣಿಯಾಗಿದ್ದೇನೆ. ಮಸ್ತಕದಲ್ಲಿ ದಿವ್ಯತೆ, ಪ್ರಕಾಶತೆಯ ಪ್ರಕಾಶತೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನ್. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. 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 ಓಂ
ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಎಲ್ಲ ದಿವ್ಯ ಫರಿಷ್ಠೆಗಳಿಗೆ, ನಿರ್ವಿಘ್ನ ಆತ್ಮಗಳಿಗೆ ನಮಸ್ತೆ.